ಗುರುವಾರದ ಸಂಚಿಕೆ ನೀನಾದಿನ. ಜಡ್ಜ್ ಅವರು, ವೇದ ಅವರು ತಂದೆಯವರು, ವೇದ, ಲೋಕಿ, ಚೈತ್ರ ಇವರು 3 ಜನ ಪ್ರೀತಮ್ ಅವ್ರ ಮನೆಗೆ ಹೋಗಿ ವಾಪಸ್ ಬರ್ತಾರೆ. ವಾಪಸ್ಸು ಜಗನ್ನಾಥ್ ಅವ್ರ ಮನೆಗೆ ಬರ್ತಾರೆ, ಅಂದರೆ ವಿಕ್ರಮ್ ಮನೆಗೆ ಬರ್ತಾರೆ. ಬಂದು ಹೇಳ್ತಾರೆ, ಏನಾಯಿತು ಅಂತ ಜಯಮ್ ಅವರು ಕೇಳಿದಾಗ, ನಾನು ಕೈ ಮಾಡಬೇಡ್ದು ಅಂತಲೇ ಹೋಗಿದ್ದಮ್ಮ, ಆದರೆ ಅವನನ್ನು ನೋಡಿ ತಡ್ಕೊಳಕ್ಕಾಗೋದಿಲ್ಲ ಅಂತ ಸಿಟ್ಟಿಂದ ಹೇಳ್ತಾರೆ ಜಡ್ಜ್ ಅವರು. ಆದರೂ ಮೊದಲಿಗೆ ನಾವು ಇವನು ರೌಡಿ, ಲೋಫರ್ ಈ ಥರ ಅಂದ್ಕೊಂಡಿದ್ದೆ, ಮತ್ತು ಬೇರೆ ಬೇರೆ ಪದಗಳು ಯೂಸ್ ಮಾಡಿದ್ದಾರೆ ಜಡ್ಜ್ ಅವರು. ಈ ಥರ ಅಂದ್ಕೊಂಡಿದ್ದೆ, ಈಗ ಎಲ್ಲ ಸರಿಯಾಗಿ ಹೋಯಿತು ಅಂತ ಅನ್ನೋಷ್ಟರಲ್ಲಿ ಈ ಥರ ಆಗೋಯ್ತು. ವಿಕ್ರಮ್ ಯಾರ ಹತ್ರ ಇದ್ದಾನೋ ಅವರಿಗೆ ಗೊತ್ತಾಗಿರುತ್ತೆ ಅವರು ಎಂಥವ್ರು ಅಂತ. ಚಿನ್ನ ಅವನು ವಿಕ್ರಮ್ ಅಂತ ಜಡ್ಜ್ ಅವರು ಹೇಳ್ತಾರೆ. ಇಲ್ಲಿ ವೇದ ಮೇಲ್ಗಡೆ ಇರ್ತಾರೆ, ವಿಕ್ರಮ್ ಕೆಳಗಡೆ. ಆ ಕಡೆಯಿಂದ ಈ ಕಡೆ ನಡೆದಾಡ್ಕೊಂಡು ಬರ್ತಾ ಇರ್ತಾರೆ. ವೇದ ಮೇಲ್ಗಡೆ ಇದ್ದು ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಯಾವುದು ನಂದು ಅನ್ನಿಸ್ತಾನೇ ಇಲ್ಲ ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಆಮೇಲೆ ಅಲ್ಲಿರೋ ಡ್ರೆಸ್ಸನ್ನು ತೆಗೆದುಕೊಂಡು ಎಲ್ಲ ಸೀರೆ ಅದೆಲ್ಲ ನೋಡ್ತಾ ಇರ್ತಾರೆ. ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇರ್ತಾಳೆ ವೇದ ಅವರು. ನಾನು ಪ್ರೀತಮ್ ಇಬ್ಬರೇ ಇದ್ರಾ ಈ ಮನೆಯಲ್ಲಿ ಅಂತ ಯೋಚನೆ ಮಾಡ್ತಾನೇ ಇರ್ತಾಳೆ. ವಿಕ್ರಮ್ಮು ಕೆಳಗಡೆ ಇರ್ತಾನೆ. ಅವ್ರದ್ದು ಮನಸ್ಸಿನ ಮಾತು ವಿಕ್ರಮ್ ಅವರು, ನಾನು ಕಣೆ ಬೆತ್ತಾಳ ನಿನ್ನವನು ಅಂತ ಇಲ್ಲಿ ಮನಸ್ಸಲ್ಲೇ ಹೇಳ್ತಾನೆ ಇರ್ತಾನೆ ವಿಕ್ರಮ್ ಅವರು. ಎಲ್ಲವೂ ಸರಿಯಾಗೋ ಅಷ್ಟೊತ್ತರಲ್ಲಿ ಈ ಥರ ಆಗೋಯ್ತಲ್ಲ ಅಂತ ವಿಕ್ರಮ್ ಅವರು ಅಂದ್ಕೊಳ್ತಾ ಇರ್ತಾರೆ. ಇಲ್ಲಿ ಜಡ್ಜ್ ಅವರು ಹೇಳ್ತಾರೆ, ಈಗ ನಾನು ಮತ್ತೆ ಅವ್ರ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಜಯಮ್ ಅವರು ಅವ್ರು ಕೇಳ್ತಾರೆ ಜಡ್ಜ್ ಅವರಿಗೆ, ನೀವು ಹೋಗ್ತೀರಾ ಮತ್ತೆ ವೇದನ ಹತ್ರ ಅಂದಾಗ, ಇಲ್ಲ ಹೋಗಲ್ಲ, ನಾವೊಂದು ವೇಳೆ ಹೋದರೆ ಅವನ್ನ ನೋಡಿದ್ರೆ ಸಾಯಿಸಿಬಿಡಬೇಕು ಅನ್ನಿಸ್ತಾ ಇದೆ ನನಗೆ ಅಂತ ಜಡ್ಜ್ ಅವರು ಹೇಳ್ತಾರೆ. ಜಡ್ಜ್ ಅವರು ಸ್ವಲ್ಪ ಕಾಮ್ ಆಗ್ತಾರೆ, ಅಂದರೆ ಶಾಂತರಾಗ್ತಾರೆ. ಹೇಳ್ತಾ ಸಿಟ್ಟಾಗಿ ಮತ್ತೆ, ಸರಿ ಅಮ್ಮ ನಾವು ಹೋಗಿ ಬರ್ತೀವಿ ಅಂತ ಅವರಿಗೆಲ್ಲರಿಗೂ ಕೈ ಮುಗಿದು, ಚೈತ್ರ ಎಲ್ಲಿ ಲೋಕಿ ಅಂತ ಕೇಳ್ತಾರೆ. ಚೈತ್ರ ಹೊರಗಡೆ ಇರ್ತಾರೆ. ಹೊರಗಡೆ ಇದ್ದಾಗ ಜಯಮ್ ಅವರು ಹೋಗ್ತಾರೆ, ಕರ್ಕೊಂಡು ಬರ್ತೀನಿ ಅಂತ ಜಯಮ್ ಅವರು ಹೊರಗಡೆ ಹೋಗ್ತಾರೆ. ಪ್ರೀತಮ್ಮು ಅವ್ರ ಮನೇಲಿರ್ತಾನೆ. ಅಕ್ಕನೂ ಹೊಡೆದು ಹೋಗ್ಬಿಟ್ಲಲ್ಲ ಅಂತ ಸಿಟ್ಟು ಅವನಿಗೆ. ಕಾಲ್ ಮಾಡ್ತಾರೆ ಚೈತ್ರ. ಕಾಲ್ ಮಾಡಿದಾಗ ಹೇಳ್ತಾನೆ, ಹಾಂ ಹೇಳು ಏನು ನಿಂದು ಅಂತ ಹೇಳ್ತಾರೆ. ಲೇ ಪ್ರೀತಮ್, ನಾನು ಒಂದು ವೇಳೆ ನಿನಗೆ ಆ ಥರ ನಡ್ಕೊಳ್ದೇ ಇದ್ದಿದ್ರೆ, ನಾನು ನಿನಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದ್ದರೆ ನಮ್ಮ ಮನೇಲಿ ಗೊತ್ತಲ್ಲ ಅತ್ತೆ ಮಾವ ಇರೋಕ್ಕಾಗಲ್ಲ ಕಣೋ ಅಂತ ಹೇಳ್ತಾರೆ. ನಾ ಆ ಪರಿಸ್ಥಿತಿಲಿ ಆ ರೀತಿ ಮಾಡಲೇಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಂ ಸರಿ, ಈಗ ಯಾಕೆ ಫೋನ್ ಮಾಡಿದ್ದು ನನಗೆ ಅಂತ ಪ್ರೀತಮ್ ಅವರು ಕೇಳ್ತಾರೆ. ಆಗ ಹೇಳ್ತಾರೆ ಚೈತ್ರ, ನೋಡು ನೀನು ಕೆಳಗಡೆ ಹೋಗಿ ನೋಡು ಅಂತ ಹೇಳ್ತಾರೆ. ಅಂದರೆ ವಿಕ್ರಮ್ ಅಲ್ಲೇ ಇರ್ತಾನಲ್ಲ, ಅಲ್ಲಿ ಮಾತಾಡಿದ್ದನ್ನು ಕೇಳಿಸ್ಕೊಂಡು ಬಂದು ಇಲ್ಲಿ ಫೋನ್ ಮಾಡಿ ಹೊರಗಡೆ ಬಂದು ಹೇಳ್ತಾಳೆ ಪ್ರೀತಮ್ಗೆ, ಅಲ್ಲಿ ವಿಕ್ರಮ್ ಅಲ್ಲೇ ಇದ್ದಾನೆ ಅಂತ. ಆಗ ಜಯಮ್ ಅವರು ಹೊರಗಡೆ ಬರ್ತಾರೆ, ಅಂದರೆ ಚೈತ್ರನ ಹೊರಗಡೆ ಇರ್ತಾಳಲ್ಲ, ನಾ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿರ್ತಾರೆ ಹೊರಗಡೆ. ಇವರು ಫೋನ್ ಇಟ್ಟ ನಂತರ ತಿರುಗಿದಾಗ ಇವರು ಎಲ್ಲ ಕೇಳಿಸ್ಕೊಂಡ್ಬಿಟ್ರು ಅಂತ. ಆಗ ಅದು ಅಂತ ಇರ್ತಾರೆ. ಆಗ ಜಯಮ್ ಅವರು ಬನ್ನಿ ಕರೀತಾ ಇದ್ದಾರೆ ಅಂತ ಹೇಳಿ ಒಳಗಡೆ ಕರ್ಸ್ಕೊಂಡು ಹೋಗ್ತಾರೆ. ವಿಕ್ರಮ್ ಪ್ರೀತಮ್ ಮನೆಯಲ್ಲೇ ಇರ್ತಾನೆ. ಅಲ್ಲಿಂದ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡಿರ್ತಾನೆ. ಆಮೇಲೆ ವೇದ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದಾಗ ವಿಕ್ರಮ್ಗೆ ಗೊತ್ತಾಗುತ್ತೆ. ಆಗ ಬಂದು ನೋಡ್ತಾರೆ ವೇದನ, ಕಿಟಕಿಯಿಂದ ನೋಡ್ತಾರೆ. ನೋಡಿದ ನಂತರ ಇಲ್ಲಿ ಹೊರಗಡೆ ಪ್ರೀತಮ್ ಬರ್ತಾರೆ. ಪ್ರೀತಮ್ ಬಂದಾಗ, ಏನು ಇಲ್ಲೇ ಹಾಕಿದ್ಯಾ ಅಂತ ಹೇಳ್ತಾರೆ. ನೋಡು ವೇದ ಇಲ್ಲೇ ಇದ್ದಾಳಲ್ಲ ಅದಕ್ಕೆ ಇದ್ದೀನಿ ಅಂತ ಹೇಳ್ತಾರೆ ವಿಕ್ರಮ್ ಅವರು. ಏನು ಹೊಡಿಬೇಕು ಅನಿಸ್ತಾ ಇದೆಯಾ? ನೀನನ್ನು ಟಚ್ಚು ಮಾಡೋಕ್ಕಾಗಲ್ಲ, ಯಾಕಂದರೆ ಅವರಪ್ಪನೇ ನನಗೆ ಹೊಡೆಯುವಾಗ ಕೈ ಹಿಡಿದಿದ್ದಾಳೆ ವೇದ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವೇದ ಅವರು ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದು ವಿಕ್ರಮ್ ಸಿಟ್ಟಾಗಿ ಮುಷ್ಟಿ ಕಟ್ಟಿರ್ತಾರೆ. ಆಗ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾರೆ. ಅಂದಾಗ ಇವರು ನೋಡ್ತಾರೆ, ಪ್ರೀತಮ್ ನನಗೆ ಯಾಕೋ ಹೊಟ್ಟೆ ಹಸ್ತಾ ಇದೆ ಅಂತ ಹೇಳ್ತಾರೆ. ಓ ಹೌದಾ, ಹಾಗಾದರೆ ಈಗಲೇ ಫುಡ್ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾರೆ. ಹೇಳಿ ನೀವು ಒಳಗಡೆ ಹೋಗು, ನಾ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನೋಡು, ನಾನು ವೇದ ಅಷ್ಟೇ ಇರ್ತೀವಿ ಈಗ ಒಳಗಡೆ ಮನೆಯಲ್ಲಿ ರೂಮಲ್ಲಿ ಈ ಥರ ಹೇಳ್ತಾ ಇರ್ತಾರೆ ಪ್ರೀತಮ್ ವಿಕ್ರಮ್ಗೆ. ಇಲ್ಲಿ ಜಯಮ್ ಅವ್ರಿಗೆ ಫೋನ್ ಮಾಡ್ತಾರೆ. ವಿಕ್ರಮ್ ಫೋನ್ ಮಾಡಿ ಅಡುಗೆ ಕಳಿಸ್ಕೊಡಮ್ಮ ಅಂತ ಹೇಳ್ತಾರೆ. ಹುಳಿಕಾಳು ಪಲ್ಯ, ಆಮೇಲೆ ಟೊಮೆಟೊ ಸಾರು ಈ ಥರ ಹೇಳಿರ್ತಾರೆ. ಹೊಸವರು ಹೇಳ್ತಾರೆ, ಅಡುಗೆಗೆ ಉಪ್ಪು ಹೇಗಿದೆ ಅಂತ ನೋಡಿ ಅತ್ತೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಜಗನ್ನಾಥ್ ಅವರು ಬರ್ತಾರೆ. ಜಗನ್ನಾಥ್ ಅವರು ಬಂದು ಕೇಳ್ತಾರೆ, ಈಗ ನೋಡಿ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದೀರಾ? ನಿಮಗೇನು ಅವರು ಕರೀತಾನೆ, ಅವನು ಗೌರವದಿಂದ ಮಾತಾಡ್ತಾನೆ ಅವನು ಪ್ರೀತಮ್ಮು. ಅವನೇ ಈಗ ಹೊರಗಡೆ ಇದ್ದಾನೆ ವಿಕ್ರಮ್ಮು.
ಈಗ ನೀವು ಆ ಪರಿಸ್ಥಿತಿಯಲ್ಲಿ ಹೋದರೆ ಅಲ್ಲರಿ ಇರುತ್ತಾ ಅಂತ ನನಗೂ ಮಗನ ನೋಡೋ ಆಸೆ ಇಲ್ವಾ ಅಂತ ಜಯಮ್ ಅವರು ಹೇಳ್ತಾರೆ. ಹೌದು ಕಣೆ, ಆಸೆ ಇದೆ, ಆದರೆ ಈಗ ಈ ಪರಿಸ್ಥಿತಿಯಲ್ಲಿ ಬೇಡ ಅಂತ ಹೇಳ್ತಾರೆ. ಆಗ ವಿಷ್ಣು ಅಲ್ಲಿ ಬರ್ತಾರೆ. ಬಂದು ಅಪ್ಪ ನಾನು ಊಟ ಕೊಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಹಾಂ ಹುಷಾರಪ್ಪ, ನೀನು ಹೋಗಿ ಊಟ ಕೊಟ್ಟು ಬಾ ಅಂತ ಹೇಳ್ತಾರೆ. ಆಮೇಲೆ ಜಯಮ್ ಅವ್ರು ಹೇಳ್ತಾರೆ, ಇದನ್ನೆಲ್ಲ ಕೊಟ್ಟರೆ ನೆನಪು ಬರ್ಬೋದು ಅಂತ ಹೇಳ್ತಾರೆ. ಹೇಳಿದಾಗ ಜಗನ್ನಾಥ್ ಅವ್ರು ಹೇಳ್ತಾರೆ, ನೋಡು ವಿಕ್ರಮ್ನೇ ಕಂಡು ಹಿಡಿಲಿಲ್ಲ, ಇದರಿಂದ ಹೇಗೆ ಅಂತ ಹೇಳ್ತಾರೆ. ಆಗ ಜಯಮ್ ಅವ್ರು ಹೇಳ್ತಾರೆ, 10 ಲಾಡು ಇದ್ದರೂ ತಿರುಪತಿ ಲಡ್ಡು ಯಾವುದು ಅಂತ ಕಂಡು ಹಿಡಿಯಲ್ವಾ, ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ವೇದ ಬಂದು ನಿಂತ್ಕೊಂಡಿರ್ತಾರೆ. ಹಸಿವು ಅಂತ ಹೇಳ್ತಾರೆ. ಹೇಳಿದಾಗ ಪ್ರೀತಮ್ ಹೇಳ್ತಾನೆ, ಫುಡ್ ಆರ್ಡ್ರ್ ಮಾಡಿದ್ದೀನಿ, ಇವಾಗ ಬರುತ್ತೆ ಅಂತ ಹೇಳ್ತಾರೆ ಪ್ರೀತಮ್ ಅವರು. ವಿಕ್ರಮ್ ಹೇಳಿರ್ತಾನಲ್ಲ ಊಟ ತರಲಿಕ್ಕೆ, ಆಗ ವಿಷ್ಣು ಅವರು ಬರ್ತಾರೆ. ಊಟ ಕೊಟ್ಟು ಹೋಗ್ತಾರೆ. ಊಟ ಕೊಟ್ಟು ಹೋದ ನಂತರ ಇಲ್ಲಿ ಊಟವನ್ನು ಒಳಗಡೆ ತಗೊಂಡು ಬರ್ತಾರೆ. ಯಾಕಂದರೆ ಫುಡ್ ಡೆಲಿವರಿ ಬಾಯ್ ಬಂದವನಿಗೆ ಬೇಡ ಊಟ ಆಗಿದೆ ಅಂತ ಹೇಳಿ ವಿಕ್ರಮ್ ಅವರು ಕಳಿಸಿರ್ತಾರೆ ವಾಪಸ್ಸು. ಆಗ ಇದು ಬೇಡ, ಬೇರೆ ಹೋಟೆಲ್ನಲ್ಲಿ ತರಿಸ್ತೀನಿ ಅಂತ ಹೇಳಿದಾಗ, ನನಗೆ ಹಸುವಾಗಿದೆ, ಇದೇ ಕೊಡಿ ಅಂತ ವೇದ ಹೇಳ್ತಾರೆ. ವೇದ ಊಟ ಬಡಿಸ್ಕೊಂಡು ಊಟ ಮಾಡುವಾಗ, ಓ ಎಷ್ಟು ಚೆನ್ನಾಗಿದೆ ಗುಂಡ ಅಂತ ಈ ಥರ ಹೇಳ್ತಾರೆ. ಅವರಿಗೆ ವೇದ ಅವರಿಗೆ ಹಳೆ ನೆನಪು ಅಂದರೆ ಸ್ವಲ್ಪ ನೆನಪು ಬರೋ ರೀತಿ. ಅಲ್ಲೇ ಪ್ರೀತಮ್ ಬಂದು ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅದು ಹುಳಿಕಾಳು ಆಮೇಲೆ ಟೊಮೆಟೊ ಇದು ಟ್ರೈ ಮಾಡಿ ಅಂತ ವಿಕ್ರಮ್ ಅವರು ಹೇಳ್ತಾರೆ. ಆವಾಗ ವೇದಾಗೆ ನೆನಪು ಬರೋ ಹಾಗೆ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.